ಐ ಡ್ಯಾಶ್ ಯು ಅಂದ್ಕೊಂಡು ಈ ಲೆವೆಲ್ಗೆ ನಿನ್ನ ತಲೆ ಕೆಡಿಸಿ ಇಟ್ಬಿಟ್ಟವಳಲ್ಲ ಆ ಹುಡುಗಿ. ಅಬ್ಬಾ ಅಲ್ಲ ಗುರು, ಆ ಹುಡುಗಿ ಎಲ್ಲವಳು, ಹೆಂಗವಳು, ಯಾರ ತರ ಅವಳು, ಕರ್ರಗವಳು, ಬೆಳ್ಳಗವಳು, ಕುರೂಪಿನೋ ಕುಳ್ಳಿನೋ ಕಳ್ಳಿನೋ, ಆ ಮುಖ ನೋಡ್ದೇನೆ ಈ ಲೆವೆಲ್ಗೆ ಡ್ಯಾಶ್ ಹೊಡೆದವಳಲ್ಲ. ಇನ್ನೇನಾದ್ರೂ ಮುಖ ನೋಡ್ಬಿಟ್ಟಿದ್ರೆ ಕುರಿಗಳು ಸಾರ್, ಕುರಿಗಳು. ಏಯ್ ಸ್ವಲ್ಪ ಮೆತ್ತ ಮಾತಾಡೋ, ಅವೇನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಯಾರು ಹೇಳಿದ್ದಾರೆ? ನಿಮ್ಮಂತವ್ರಿಗೆ ಹೇಳಿದ್ದಾರೆ. ಏನ್ ಮಾಡ್ತೀಯಾ? ದಿಲ್ ತೋ ಪಾಗಲ್ ಹೈ, ಇಸ್ಲಿಯೇ ಕುಚ್ ಕುಚ್ ಹೋ ಜಾತಾ ಹೈ. ಪ್ಯಾರ್ ಇಷ್ಕ್ ಮೊಹಬ್ಬತ್ ಆಗೋಯ್ತು ಅಂದ್ರೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ನೀನ್ ಬೇಗ ಹೋಗಿ ಆ ಹುಡುಗಿನ ನೋಡು. ಪ್ರೇಮಿ ನಂಬರ್ 1 ಅಂದ್ರೆ ಪ್ರೀತ್ಸೆ. ಕೋತಿಗಳು ಸಾರ್, ಕೋತಿಗಳು ಅಂದ್ರೆ ಬಿ ಅಲೋನ್ ಟು ಬಿ ಹ್ಯಾಪಿ ಅಲೋನ್. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನನ್ನ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇನು ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಸುಮ್ನೆ ತಲೆ ತಿನ್ಬೇಡ, ಹೋಗ ಆಚೆಗೆ. ಈ ಆಟಕ್ಕೆ ನಾನಿಲ್ಲಪ್ಪ. ಹಲೋ ಆನಂದ್, ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರಾ? ಮತ್ತೆ ಫೋನ್ ಮಾಡಿದ್ರಿ? ಐ ಲವ್ ಯು ಅಂತ ಹೇಳೋಕೆ. ಸ್ಟಾಪ್ ಇಟ್ ಐಸೆ. ಒಬ್ಬ ಫ್ಯಾನ್ ಅಂತ ಗೌರವ ಕೊಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ. ಅವತ್ತು ಟಿವಿಲಿ ಲೈವ್ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಗೊತ್ತಿದ್ದು ಐ ಲವ್ ಯು ಅಂದ್ರಲ್ಲ, ನೀವ್ ಅಂದಿದ್ದನ್ನ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ? ಗೊತ್ತು, ಅದಕ್ಕೆ ಹೇಳಿದ್ದು. ವಾಟ್? ಆದ್ರೆ ಒಂದು ಮಾತ್ರ ನಿಜ, ನೀವು ಅಪ್ಸೆಟ್ ಆಗಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಾನ್ ಅಪ್ಸೆಟ್ ಆದ್ರೆ ನಿಮಗ್ ಸಂತೋಷನಾ? ನೀವ್ ಅಪ್ಸೆಟ್ ಆದ್ರೆ ಸಂತೋಷ ಅಲ್ಲ, ನಾನು ಐ ಲವ್ ಯು ಅಂದಿದ್ದಕ್ಕೆ ಅಪ್ಸೆಟ್ ಆದ್ರಲ್ಲ ಅದಕ್ಕೆ ಸಂತೋಷ ಅಂದೆ. ಯಾಕೆಂದ್ರೆ ನಿಮಗೆ ನನ್ನ ಬಗ್ಗೆ ಕುತೂಹಲ ಬಂದಿದೆ. ನಾಳೆ ನಿಮ್ ಬರ್ತ್ಡೇ ಅಲ್ವಾ? ವಿಶ್ ಮಾಡೋಕೆ ಸ್ಪೆಷಲ್ ಗಿಫ್ಟ್ ತಗೊಂಡು ದೇವಸ್ಥಾನಕ್ಕೆ ಬರ್ತೀನಿ. ಅಲ್ಲಿವರೆಗೂ ಕ್ಯೂರಿಯಾಸಿಟಿನಲ್ಲಿ ನನಗೋಸ್ಕರ ಕಾಯ್ತೀನಿ.